ನೋಡಿ ಇವಾಗ ಅವರೆಕಾಳು ಸೀಸನ್ ಇದ್ದೇ ಇದೆ, ಹಾಗಾಗಿ ಅವರೆಕಾಳು ಎಲ್ಲ ಕಡೆ ಸಿಗ್ತಾವು. ದಯವಿಟ್ಟು ಈ ಥರ ಅವರೆಕಾಳು ಹಿಟ್ಟಿನ ಸಾರ ಮಾಡಿಕೊಂಡು ಊಟ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಅವರೆಕಾಳು ಹಿಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಸಖತ್ತಾಗಿ ಆಗುತ್ತೆ. ಇದು ಅನ್ನಕ್ಕೂ ಸೈ ಮತ್ತು ಮುದ್ದೆಗೂ ಸೈ ಅಂತ ಹೇಳ್ಬೋದು. ಬನ್ನಿ ಮತ್ತು ನೋಡ್ಕೊಂಬಂದುಬಿಡೋಣ ಪಟ್ ಅಂತ. ನಾನಿಲ್ಲಿ ಅವರೆಕಾಯನ್ನು ಸುಲಿದ್ಬಿಟ್ಟು ಕಾಳು ತೊಗೊಂಡಿದ್ದೀನಿ ನೋಡಿ. ಈ ಕಾಳನ್ನು ನಾನು ಮರದಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಂದು ಇಟ್ಕೊಂಡಿದ್ದೆ. ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರ ಫ್ರೆಂಡ್ಸ್. ಇದು ನಾನು ಅವರೆಕಾಳು ಪಲ್ಯ ಮಾಡೋದು ನಿಮಗೆ ಆಲ್ರೆಡಿ ತೋರಿಸಿದ್ದೆ. ಮತ್ತು ಇವತ್ತು ಹಿಟ್ಟಿನ ಸಾರು ಮಾಡ್ತಾಯಿದ್ದೆ ಅವರೆಕಾಳಲ್ಲಿ. ಇದು ನಮ್ಮ ಹಳ್ಳಿ ಸೈಡ್ ತುಂಬ ಮಾಡ್ತೀವಿ. ಮತ್ತು ಇದನ್ನು ನಾವು ಜೋಳದ ಮುದ್ದೆ, ಆಮೇಲೆ ಅನ್ನ, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇವಾಗ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಬೇಕು. ನಾವು ಮರದಲ್ಲಿ ಕ್ಲೀನ್ ಮಾಡ್ಕೊಂಬಂದು ನೋಡಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಸಲ ತೊಳಿಬೇಕು ಇದನ್ನು ನಾವು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು 2 ವಿಷಲ್ಲು ಬೇಯಿಸ್ಕೊಂಬಂದಿದ್ದೀನಿ ನೋಡಿ. ನಾನು ತೋರಿಸ್ತೀನಿ ನಿಮಗೆ. ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರಿದು. ಯಾವ ಮಸಾಲನೂ, ಕೊಬ್ಬರಿ ಆಯಿತು, ಕೊಬ್ಬರಿ ಅದನ್ನು ಏನು ಹಾಕ್ದೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟ ಆದರೆ ಸಾಕು. ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ಸಾಂಬಾರು ತೋರಿಸ್ತೀನಿ ಬನ್ನಿ. ನೋಡಿ, ಇದನ್ನು ಉಪ್ಪು ಹಾಕ್ಕೊಂಡು ಹಾಗೇನಾದರೂ ತಿನ್ಬೋದು ನಾವು, ಅಷ್ಟು ಟೇಸ್ಟ್ ಕೊಡುತ್ತೆ. ವರ್ಷದಲ್ಲಿ ಒಂದು ಸಲ ಸಿಗುತ್ತೆ ಅವರೆಕಾಯಿ ಮಾತ್ರ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ಹೇಳ್ತೀರಾ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ, ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಸಾಮಾನ್ಯವಾಗಿ ನಾವು ಒಗ್ಗರಣೆ ಮಾಡ್ಕೋತೇವಲ್ಲ ಅದೇ ಥರನೇ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ನೋಡಿ. ಇವಾಗ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಂದರೆ ಸಾಕಿದು ನೋಡಿ ಈ ಥರ. ಇದಕ್ಕೆ ಆಮೇಲೆ ಬೆಲ್ಲ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿಯನ್ನು ಹಾಕಬೇಕು. ಇವಾಗ ನೋಡಿ ಸ್ವಲ್ಪ ಹುಣಸೆ ರಸ ಹಿಂಡ್ತಾ ಇದ್ದೀನಿ. ಬಾಳೆಹಣ್ಣು ಬೇಡ, ಏಕೆಂದರೆ ನಾವು ಟೊಮೊಟೊ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕಬೇಕು ಹುಣಸೆ ರಸನ ನೋಡಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಮತ್ತು ಸಾಂಬಾರು ಪುಡಿ, ಬೆಲ್ಲ, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪನೇ ಹಾಕಿ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ, ಇದು ತುಂಬ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು ನೋಡಿ. ಸಾಂಬಾರು ಪುಡಿ ಇಲ್ಲಾಂದರೆ MTR ಆದರೆ ಹಾಕಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಬೆಲ್ಲ, ಸ್ವಲ್ಪ ಅರಿಶಿಣ ಪುಡಿ, ಸಾಂಬಾರು ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಹಾಕಿಬಿಟ್ಟು ಆಮೇಲೆ ನಾನು ಆವಾಗಲೇ ಅವರೆಕಾಳನ್ನು ತೊಗೊಂಡು ಇಟ್ಕೊಂಡಿದ್ನಲ್ಲ ನೋಡಿ. ಇನ್ನೊಂದು ಹೇಳ್ತೀನಿ, ಅವರೆಕಾಳನ್ನು ಬೇಯಿಸಿರ್ತೇವಲ್ಲ ಅದನ್ನ ನೀರನ್ನು ಚೆಲ್ಲಕ್ಕೆ ಹೋಗ್ಬೇಡಿ. ಅದಕ್ಕೆ ಸಾಂಬಾರಿಗೆ ನಾವು ಅದನ್ನೇ ಹಾಕಬೇಕು, ಹಾಗಾಗಿ ಹೇಳ್ತಾಯಿದ್ದೀನಿ. ಇವಾಗ ನಾನು ನೀರಷ್ಟೇ ಅದನ್ನು ಹಾಕಿದ್ದೀನಿ ನೋಡಿ. ಮೇಲ್ಗಡೆ ನೀರೇನಿತ್ತಲ್ಲ ಅವರೆಕಾಳಲ್ಲಿ ಮಿಕ್ಕಿರೋ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ನೀರು ಅದನ್ನೇ ಹಾಕಬೇಕು. ನೀವು ನೀರು ಚೆಲ್ಲಕ್ಕೆ ಹೋಗಬೇಡಿ. ಅವರೆಕಾಳು ಮೇಲೆ ನೀರು ಇರೋದಂತೂ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ, ಮತ್ತೆ ಮಿಕ್ಕಿರೋ ನೀರು ಮತ್ತು ಅವರೆಕಾಳನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತು ಆಮೇಲೆ ನಾವು ಇದನ್ನು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ನಾವೇನು ಹಾಕಬೇಕಪ್ಪ ಅಂದರೆ ಜೋಳದ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕಬೇಕು. ಅದಕ್ಕೆ ನಾವು ಅವರೆಕಾಳು ಹಿಟ್ಟಿನ ಸಾರು ಅಂತ ಕರಿತೀವಿ. ಇದು ಯಾವ ಸಾಂಬಾರಿಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಇರುತ್ತೆ. ಮತ್ತು ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ನೀವು ಅವರೆಕಾಳನ್ನು ತಂದು ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟ್ ಕೊಡುತ್ತೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿರಿ ನೋಡಿ. ಇವಾಗ ಅವರೆಕಾಳನ್ನು ಮತ್ತು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಕುದಿಯೋಕ್ಕೆ ಇಡ್ತೀನಿ. ಕುದ್ದ ನಂತರ ನಾವು ಜೋಳದ ಹಿಟ್ಟನ್ನು ಹಾಕಬೇಕು. ಜೋಳದ ಹಿಟ್ಟು ನೋಡಿ ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಮದ ಆಗಿಬಿಡುತ್ತೆ ಸಾಂಬಾರು. ಜೋಳದ ಹಿಟ್ಟನ್ನು ನಾನು ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಗಂಟಿಗೆ ಆಗಬಾರ್ದದು, ಹಾಗೆ ಹಿಟ್ಟನ್ನು ಕಲಿಸ್ಬಿಟ್ಟು ನೋಡಿ ಇವಾಗ ಹಾಕ್ತಿದ್ದೀನಿ ನಾನು. ಈ ಥರ ನೀವು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಬಿಟ್ರೆ ಘಮ ಘಮ ಅನ್ನುವ ಅವರೆಕಾಳು ಹಿಟ್ಟಿನ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ರಾಗಿ ಮುದ್ದೆನಾದರೂ ಮಾಡ್ಕೊಂಡು ತಿನ್ಬೋದು, ಜೋಳದ ಮುದ್ದೆನಾದರೂ ಮಾಡ್ಕೊಂಡು ತಿನ್ನಿ. ಮತ್ತು ಅನ್ನಕ್ಕಂತೂ ಇನ್ನೂ ಟೇಸ್ಟ್ ಆಗುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ನೋಡಿರಿ, ಒಂದಿನದ ಸಾಂಬಾರು ಹೇಳ್ಕೊಟ್ಟಿದ್ದೀನಿ ರೆಸಿಪಿನ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಈ ಥರ ಕುದಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಟು ಸ್ವಲ್ಪ ಇದಕ್ಕೆ ನೋಡಿರಿ, ಅವರೆಕಾಳು ಅಂದರೆ ಯಾರಿಗಿಷ್ಟ ಆಗೋದಿಲ್ಲ. ನಾವಂತೂ ಸಣ್ಣವರಿದ್ದಾಗ ಎಲ್ಲ ಹೊರಗಡೆ ಹೋಗಿ ಹೊಲಗಳಲ್ಲಿ ಹರ್ಕೊಂಬಂದು ಅವರೆಕಾಯನ್ನು ಬೇಯಿಸ್ಕೊಂಡು ತಿಂತಿದ್ವಿ ಉಪ್ಪು ಹಾಕಿಬಿಟ್ಟು. ಇವಾಗಲೂ ಅಷ್ಟೇ ಫ್ರೆಂಡ್ಸ್, ಇವಾಗಲೂ ತಿನ್ನಬೇಕು ಅನ್ನಿಸ್ದಾಗ ನಾವು ಅವರೆಕಾಯನ್ನು ತಂದುಬಿಟ್ಟು ಬೇಯಿಸ್ತೀವಿ. ಆಮೇಲೆ ಹಳ್ಳಿ ಆಗಿರೋದ್ರಿಂದ ನಮಗೆ ಸಿಕ್ಕೇ ಸಿಗ್ತವೆ, ಕೊಟ್ಟೆ ಕೊಡ್ತಾರೆ. ನಾವು
ಮಾರ್ಕೆಟಲ್ಲಿ ಏನು ತರೋದಿಲ್ಲ. ಯಾರಾದರೂ ಹಾಕಿರ್ತಾರಲ್ಲ ಅವ್ರು ನಮಗೆ ತಂದು ಕೊಟ್ಟಾಗ ನಾವು ಈ ಥರ ಪಲ್ಯ ಸಾಂಬಾರು ಮಾಡ್ಕೊಂಡು ತಿಂತೀವಿ. ಟೇಸ್ಟ್ ಕೊಡೋ ಅಂಥ ಸಾಂಬಾರಿದು. ಟ್ರೈ ಮಾಡಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅವರೆಕಾಯಿ ಸೀಸನ್ ಹೋಗಿಬಿಡುತ್ತಲ್ವ, ಮತ್ತು ಟ್ರೈ ಮಾಡ್ತೀರಲ್ವ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಲ್ವ. ಎಲ್ಲ ಸಿಸ್ಟರ್ಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್ಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಅಲ್ಲೂ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ದಯವಿಟ್ಟು ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ನನಗೆ. ನೋಡಿ, ಘಮ ಘಮ ಅನ್ನುವ ಸಾಂಬಾರು ರೆಡಿ ಆಗೈತಿ. ಹಿಟ್ಟಿನ ಸಾಂಬಾರು ಒಂದು ದಿನ ಪೂರ್ತಿ ತಿಂದರೂ ಈ ಸಾಂಬಾರು ಬೇಜಾರು ಅನಿಸಲ್ಲ, ಯಾಕಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತಲೂ ಅನ್ಕೊತೀನಿ. ಆದರೆ ಫ್ರೆಂಡ್ಸು, ನಾನು ಸಾಂಗ್ ವಿಡಿಯೋನೂ ಹಾಕಿದ್ದೀನಿ, ಅಲ್ಲಿ ಹೋಗಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಅಂತ ಕೇಳ್ಕೊತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಮತ್ತು ಬೇಗ ಅವರೆಕಾಳು ಹಿಟ್ಟಿನ ಸಾಂಬಾರು ಮಾಡ್ಕೊಂಡು ತಿನ್ನಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.